ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಎಸ್, ಮತ್ತೆ ನಾನು ನಿಮ್ಮ ಮುಂದೆ ಒಂದು ಟ್ರಾವೆಲ್ ವ್ಲಾಗ್ ಜೊತೆಗೆ ಬಂದಿದ್ದೀನಿ. ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಹೇಳಿ ನಿಮಗೆ ತಮ್ನೇಲ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಈ ಸತಿ ಮಾನ್ಸೂನ್ ರೈಡ್ ಹೋಗಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಮಗೂ ಸ್ವಲ್ಪ ಕೆಲಸ ಇತ್ತು, ಫ್ರೆಂಡು ಎಲ್ಲ ಬ್ಯುಸಿಯಾಗಿದ್ದರು. ಹಾಗೆಯೇ ಆವಾಗ ಮಳೆ ಕೂಡ ಇರಲಿಲ್ಲ. ಈಗ ಮಾತ್ರ ಮಳೆ ಇದೆ, 3-4 ದಿನ ಕಂಟಿನ್ಯೂಸ್ ಮಳೆ ಆಗ್ತಿದೆ. ಇವಾಗ ದೊಡ್ಡ ಮೋಡ ಕೂಡ ಆಗಿದೆ, ನಮಗೆ ಮಳೆ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಹೇಗಿರುತ್ತೆ ಈ ಪಯಣ ಅಂತ ಹೇಳಿ ನೀವು ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿದರೆ ಗೊತ್ತಾಗುತ್ತೆ. ಹಾಗೆಯೇ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ಬಂದಿದೆ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಜಾಸ್ತಿ ಜನ ನೋಡಿ. ಸೊ ನನ್ನ $1 ಕಂಪ್ಲೀಟ್ ಆಗಬೇಕಲ್ಲ, ಇವಾಗ ನನ್ನ ಸ್ವಲ್ಪ ವ್ಯೂಸ್ ಎಲ್ಲ ಕಡಿಮೆ ಆಗಿಬಿಟ್ಟಿದೆ, ನಾನು ರೆಗ್ಯುಲರ್ ಆಗಿಲ್ಲ ಅನ್ನೋ ರೀಸನಿಗೆ. ಸೊ ಓಕೆ, ನಾನು ಹೇಳಿದ್ನಲ್ಲ ಮಳೆ ಬರುತ್ತೆ ಅಂತ ಹೇಳಿ ಬಂದೇ ಬಿಡ್ತೀವಿ. ಇವಾಗ ನಾವು ರೈನ್ ಕೋಟ್ ಹಾಕ್ಕೊಂಡು ಹೋಗುವ, ಇದೊಂದು ಮಿನಿ ಮಾನ್ಸೂನ್ ರೈಡೇ ಆಗಿಬಿಡುತ್ತೆ. ಓಕೆ, ನೀವು ಬನ್ನಿ, ಈ ವ್ಲಾಗ್ನ ಪೂರ್ತಿಯಾಗಿ ಕಂಟಿನ್ಯೂ ಆಗಿ ನೋಡ್ಕೊಂಬನ್ನಿ. ಓಕೆ, ಇವಾಗ ತೋರಿಸ್ತೇನೆ ನೋಡಿ ಯಾರಂತೇಳಿ. ಅಕಿನೂ ತೋರಿಸ್ತೀನಿ. ಅಕಿನ್ ತೋರಿಸು, ಅಕಿನ್ ತೋರಿಸು, ಅಕ್ಕನ್ ನೋಡಲ್ಲಿ. ಆಫ್ಟರ್ ಲಾಂಗ್ ಟೈಮ್ ನಮ್ಮದು ಮಿನಿ ಮಾನ್ಸೂನ್ ರೈಡ್ ಆಗ್ತಿತ್ತು. ಗೈಸ್, ಇವಾಗ ನಮ್ಮ ಜೊತೆ ಇನ್ನೊಬ್ರು ಜಾಯ್ನ್ ಆದ್ರು, ತೋರಿಸ್ತೇನೆ ನೋಡಿ. ಅಲ್ಲಿ ನೋಡಿ, ಹಾಯ್ ಮಾಡಿ. ಇವಳೆ ನೋಡಿದ್ದೀರಿ ಆಗ? ನಾವು ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ. ಯಾವಾಗ ಗೈಸ್ ನನ್ನ ಜಾಲ್ ಬೀಳ್ತಿದ್ದ, ನಾವು ಚಿಕ್ಕ ಅಂಗಡಿಗೆ ಬಂದಿದ್ದೀವಿ ಇವಾಗ. ಬನ್ನಿ. ನಾನು ಯಾವಾಗ ವ್ಲಾಗ್ ಮಾಡಿದ್ರೆ ಹೋಗೋದು ಬರೋದು ಮಿಡ್ಲಿ ತಿಂಡಿ ತಿನ್ನೋದೆಲ್ಲ ಎಂತ ಸಿಗ್ತಾನಿರ್ಲಿಲ್ಲ. ಈ ಸತಿ ಹೊಸ ಗೈಸ್, ಇವಳು ರೈನ್ ಕೋಟ್ ತೆಗ್ದಿಲ್ಲ, ಉದಾಸೀನದವಳು. ನಾನು ಸಹ ರೈನ್ ಕೋಟ್ ತೆಗ್ದಿಲ್ಲ, ನಂಗೆ ಈ ಥರ ಬೇರಿತ್ತು ಗೈಸ್, ಕಲಬೆರಕೆ ಮಾಡಿಕೊಟ್ಟಿದ್ದೀನಿ. ಇದು ನನಗೆ ಸಪ್ರೇಟ್ ತಿಂದರೆ ಚಂದ ಕ್ರಂಚಿಯಾಗಿ, ಈ ಥರ ತಿನ್ಲಿಕ್ಕೆ ಇಷ್ಟ ಆಗಲ್ಲ ನನಗೆ. ಹಾಗೆ ಗೈಸ್, ನೀವು ಸಹ ತಿನ್ನಿ. ಈಗ ನೀನು ಬ್ಯಾಗ್ ಹಾಕೊಂಡು Emotional damage. ಚಮಚ ಒಟ್ಟಿಗೆ ಕೊಟ್ಟಿದ್ರು, ನನಗೆ ಗೊತ್ತಿಲ್ಲ. ಒಟ್ಟಿಗೆ ಅದನ್ನೆಲ್ಲ ಒಟ್ಟಿಗೆ ಎರಡು ಚಮಚ ಹೀಗೆ ತಿಂತೆ ನಾನು. अच्छा ನೋಡಿ ಗಾಯ್ಸ್, ಸಿಕ್ಕಾಪಟ್ಟೆ ಮಳೆ, ಫುಲ್ ಮಳೆ ಸ್ಟಾರ್ಟ್ ಆಯಿತು. ನಾನು ಹೇಳ್ದಂಗೆ ಬಂದು ನಾವು ರೀಚ್ ಆಗಿ ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ವಿ, ಬಟ್ ಹೋಗಲಿಕ್ಕೆ ಆಗಿರಲಿಲ್ಲ. ಬಟ್ ಅವತ್ತೊಂದಿನ ಸಡನ್ಲಿ ಏನೋ ಪ್ಲ್ಯಾನ್ ಆಯ್ತು ಅಷ್ಟೇ. ಸೊ ನೈಟ್ ಹೋಗುವ ಅಂತ ಅಂದ್ಕೊಂಡ್ವಿ, ಮತ್ತು ಮಾರ್ನಿಂಗ್ ಸೀದಾ ಎದ್ದು ಹೊರಟ್ವಿ. ಮಾರಣಕಟ್ಟೆ ಎಲ್ಲಿ ಬರುತ್ತೆ ಅಂದರೆ ಕೊಲ್ಲೂರು ಹೋಗುವ ರೂಟಲ್ಲಿಯೇ ಬರುತ್ತೆ. ಕೊಲ್ಲೂರಿಗೆ ಸ್ಟ್ರೈಟ್ ಹೋಗಬೇಕು. ಇದಕ್ಕೆ ರೈಟ್ ಸೈಡಲ್ಲೇ ಒಂದು, ನೀವು ವಿಡಿಯೋದಲ್ಲಿ ನೋಡ್ದಂಗೆ ಆರ್ಕ್ ಇದೆ, ಅದರ ಒಳಗೆ ಹೋದರೆ ಮಾರಣಕಟ್ಟೆ ಬರುತ್ತೆ. ಅದರ ಒಳಗಿಂದ ಎಷ್ಟು ಒಂದು 5 ಕಿಲೋಮೀಟ್ರು ಅಥವಾ 2 ಕಿಲೋಮೀಟ್ರ್ ಏನೋ ಇದೆ ಅದು. ಸೊ ಒಳಗೆ ಬಂದರೆ ಮಾರಣಕಟ್ಟೆ ಬರುತ್ತೆ. ನೆಕ್ಸ್ಟ್ ಟೈಮ್ ನೀವು ಕೊಲ್ಲೂರಿಗೆ ಹೋದರೆ ತಪ್ಪದೇ ಇಲ್ಲಿಗೆ ಹೋಗಿ ಬನ್ನಿ. ಕೊಲ್ಲೂರು ಮೂಕಾಂಬಿಕೆ ಸಂಹಾರ ಮಾಡಿದಂತಹ ರಾಕ್ಷಸ ನೆಕ್ಸ್ಟ್ ವರವಾಗಿ ದೇವರಾಗಿರುವಂತಹ ಸನ್ನಿಧಿ ಇದು. ಸೊ ಮಾರಣಕಟ್ಟೆ ಈ ಫೋಟೋದಲ್ಲಿದ್ದಾರಲ್ಲ ಅವರೇ ಮಾಲಿಂಗೇಶ್ವರ. ಯಾಕಂದರೆ ಒಳಗೆ ವಿಡಿಯೋ ಎಲ್ಲ ಅಲೌಡ್ ಇಲ್ಲ, ಸೊ ನಾನು ವಿಡಿಯೋ ಕೂಡ ಮಾಡಲಿಲ್ಲ. ಇವಾಗ ಇದು ನಾವು ದಾರ ತಗೊಂಡಿದ್ದು ಪೂಜೆ ಮಾಡಿಸಿದ್ವಿ. ನೆಕ್ಸ್ಟ್ ಅಡಿಕೆ ಹೂವು ಪಿಂಗಾರ ಅಂತ ಫೋಟೋ ಸೆಷನ್ ಆಗ್ತಿದೆ.
ಒಂದು ದೇವಸ್ಥಾನ ಆಯಿತು. ಇವಾಗ ನಮ್ಮ ನಡೆ ಇನ್ನೊಂದು ದೇವಸ್ಥಾನದ ಕಡೆಗೆ ಬನ್ನಿ ಹೋಗುವ. ಇವಾಗ ಮಳೆ ಇಲ್ಲ ಇಲ್ಲಿ. ನೆಕ್ಸ್ಟ್ ಬರುವಾಗ ಮಾತ್ರ ಸಿಕ್ಕಾಪಟ್ಟೆ ಮಳೆ ಸಿಕ್ಕಿದೆ, ಸ್ವಲ್ಪ ಸ್ವಲ್ಪ ಅಲ್ಲಲ್ಲ ಸಿಕ್ಕಿದೆ, ಮಾತ್ರ ಜೋರಾಗಿ ಸಿಕ್ಕಿದೆ. ಇವಾಗ ಇನ್ನೊಂದು ಕಡೆ ಹೋಗುವ. ಎಸ್ ಗಾಯ್ಸ್, ಕಮಲಶಿಲೆಗೆ ಬಂದ್ವಿ. ಇನ್ನ ಕಮಲಶಿಲೆ ಇಲ್ಲಿಗೆ ಚೈತ್ರ ಕುಂದಾಪುರ ಮದುವೆ ಆಗಿತ್ತು. ಇದೇ ದೇವಸ್ಥಾನ ಮತ್ತೆ ಈ ದೇವಸ್ಥಾನದ್ದು ಅಂತ ಊಟ ಫೇಮಸ್, ಯಾಕಂದ್ರೆ ಮದುವೆ ಊಟ ತರ ಇರ್ತದೆ ಅಂತೆ. ಇವತ್ತು ನೋಡುವ ಬನ್ನಿ. ಲಡಕ್ಕು ಕಮ್ಮಿ ಲಡಕ್ ಅಲ್ಲಿ ತೋರಿಸು. कौन है ये लोग? कहाँ से आते हैं? ಇವಾಗ ನಾವು ಒಳಗಡೆ ಹೊರಟಿದ್ದೀವಿ. ಅವಳೆಲ್ಲಿ? ಅಲ್ಲಿದ್ದಾಳ. ನಾವು ಅಲ್ಲಿಗೆ ಬಂದು ನೀ ಅಲ್ಲಿಟ್ಟಿದ್ದಿ. ಎಂತಾಯ್ತು? ನೀರಿರ್ಬೇಕಾ? ಎಂತ ಕಚ್ಚಿದ್ದು ನೋಡಿ ಗಾಯ್ಸ್. ಎಂತಾಯ್ತು ತಗೊಂಡೆ. ಇವಾಗ ನಾವು ಕಮಲಶಿಲೆಯಲ್ಲಿ ಹೋಗಿ ಬಂದ್ವಲ್ಲ, ಅಲ್ಲಿದು ಮೂಲ ಶಿವಲಿಂಗ ಅಲ್ಲ, ಲಿಂಗರೂಪಿ ದುರ್ಗಾ ಪರಮೇಶ್ವರಿ ಇಲ್ಲಿದ್ದಾರೆ. ಸೊ ಅದನ್ನೇ ನಾವು ನೋಡಲಿಕ್ಕೆ ಬಂದ್ವಿ. ಮೂಲ ದೇವಸ್ಥಾನದಿಂದ ಇವಾಗ ಏನು ತೋರಿಸಿದೆ ಅಲ್ಲಿಂದ 1.5 ಕಿಲೋಮೀಟ್ರ್ ಇದೆ. ಬನ್ನಿ. ನಾವೇ ಇಲ್ಲ, ಇಲ್ಲಿ ನೋಡಿದ್ರೆ ಬೋರ್ಡ್ ಹುಲಿ ಉಂಟು ಅಂತ ಹಾಕಿದ್ರೆ ನೋಡಿ. ಅದು ಉಲ್ಟಾ ಕಾಣಿಸ್ತೇನೆ, ಸೀದಾ ಹಿಡಿಲಿಲ್ಲ ಫೋನ್ ನೀನು. ಹುಲಿ, ಇವಾಗ ಹುಲಿ ಬಂದ್ರೆ ಒಬ್ಬೊಬ್ರು ಎಲ್ಲೆಲ್ಲಿ ಓಡ್ತೀವಂತ ಗೊತ್ತಿರೋ. ಸಾಲ್ಟ್ ಬರ್ತದೆ ನೋಡಿ. ನಾನು ನಿಮ್ಗೆ ಇನ್ನೊಂದು ವಿಶೇಷ ಗುಡ್ ನ್ಯೂಸ್ ಹೇಳಲೇ ಇಲ್ಲ. ನಮ್ದು ಹುಡುಗಿ ಐಫೋನ್ ತಗೊಂಡಿದ್ದಾಳೆ. ಕ್ಯಾಮರಾ ನೋಡಿ ತೋರಿಸ್ತೇನೆ, 1 ನಿಮಿಷ. ಕ್ಲಾರಿಟಿ ನೋಡಿ, ಸಾಲ್ಟ್ ಉಂಟದು. ಅವರಲ್ಲಿದ್ದಾರೆ, ಹುಡುಗಿ ಅಲ್ಲಿ ಹೋದ್ರು. ವಿಡಿಯೋ ಮಾಡ್ಕೊಡ್ತೀನಿ, ಸಾಲ್ಟ್ ವಿಡಿಯೋ ಬರ್ತದೆ. ಐಫೋನ್ ಅಲ್ಲ, ಎಷ್ಟೇ ಅದು. ಮತ್ತೆ ಇದೇ ನೋಡಿ ಗುಹೆ. ಇದೇ ನೋಡಿ ಲಿಂಗರೂಪಿ ದುರ್ಗಾ ಪರಮೇಶ್ವರಿ ಇರುವಂತಹ ಗುಹೆ. ಮಳೆಗಾಲದಲ್ಲಿ ನಾವೇ ಹೋಗ್ಲಿಕ್ಕೆ ಅಲೌಡ್ ಇರಲ್ಲ, ಯಾಕಂದರೆ ಭಟ್ರನ್ನ ಸಮೇತ ಕರ್ಕೊಂಡು ಹೋಗಬೇಕು. ಯಾಕಂದರೆ ಒಳಗೆ ನೀರೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಅವರು ನಮಗೆ ಗೈಡ್ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ನಿಮಗೆ ಫಸ್ಟ್ ನಂದಿ ಕಾಣಲಿಕ್ಕೆ ಸಿಗುತ್ತೆ, ಕಾಣ್ತಿದೆಯಾ ನಂದಿ? ಆಯ್ತಾ, ಇಲ್ಲಿ ಸಿದ್ದೇಶ್ವರ ಕಾಲಭೈರವ ಇರುವಂಥದ್ದು. ಆಯ್ತಾ, ಪ್ರಾರ್ಥನೆ ಮಾಡ್ಕೊಂಡು ನನಗೆ ಮುಂದೆ ಬನ್ನಿ. ಮೊಬೈಲ್ ಟಾರ್ಚ್ ಇದ್ರೆ ಆನ್ ಮಾಡ್ತೀವಿ. ನಾವು ಅಂದ್ಕೊಂಡು ಇದೇ ಆ ದೇವ್ರು ಇರ್ಬೋದು ಅಂತೇಳಿ. ಹೀಗೆ ಟರ್ನ್ ಆಗೋಷ್ಟರಲ್ಲಿ ಅಲ್ಲಿ ದೀಪ ಕಾಣಿಸ್ತಾ ಇತ್ತು. ಸೊ ಅದು ಆ್ಯಕ್ಚುಲಿ ಮೇಯ್ನ್ ಲಿಂಗರೂಪಿ ಅಂತ ಹೇಳಿದ್ವಲ್ಲ, ಅದು ಅಲ್ಲಿಗೆ ನಡ್ಕೊಂಡು ಹೋಗಬೇಕು. ಫುಲ್ ಕತ್ತಲೆ. ನಾವು ಟಾರ್ಚ್ ಇಟ್ಕೊಂಡು ಹೋಗಿದ್ವಿ. ಅಲ್ಲಿ ಮಹಾಲಕ್ಷ್ಮಿ, ಮಹಾಕಾಳಿ ಹಾಗೆ ಸರಸ್ವತಿ, ಆ 3 ಶಕ್ತಿ ಒಂದಾಗಿ ಅಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ನೆಲೆಸಿದ್ದಾರೆ ಕಮಲಶಿಲೆಯಲ್ಲಿ. ಅದರದ್ದೇ ಅವರು ಹೇಳಿದರು. ಅಲ್ಲಿ ವೀಡಿಯೋ ಎಲ್ಲ ಅಲೌಡ್ ಇರಲಿಲ್ಲ, ವೀಡಿಯೋ ತೋರಿಸ್ಬೇಡಿ ಅಂತ ಹೇಳಿದರು. ಹಾಗಾಗಿ ನಾನು ವೀಡಿಯೋ ಮಾಡಲಿಲ್ಲ. ಮತ್ತು ಫುಲ್ ಎಂಡ್ ತನಕ ಕರ್ಕೊಂಡು ಹೋಗಿದ್ದರು ನಮ್ಮನ್ನು. ಕಾಶಿಗೆ ಹೋಗುವ ದಾರಿಯನ್ನು ಕೂಡ ತೋರಿಸಿದ್ರು. ಋಷಿಮುನಿಗಳು ತಪಸ್ಸು ಮಾಡಿದ್ದನ್ನು ಕೂಡ ತೋರಿಸಿದ್ರು. ಆ ದಾರಿ ಇವಾಗ ಮುಚ್ಚೋಗಿದೆ, ಯಾಕಂದರೆ ಮಣ್ಣು ಎಲ್ಲ ಬಿದ್ದು ಮುಚ್ಚಿಬಿಟ್ಟಿದೆ. ಈ ಅಗ್ನಿಕುಂಡದಲ್ಲಿ ಅಮ್ಮನವರ ವಾಹನ ಅಂದರೆ ಹುಲಿ ಬಂದು ಚಳಿ ಕಾಯಿಸ್ಕೊಳ್ಳುತ್ತೆ ಅನ್ನೋ ರೀಸನಿಗೆ ಅದೊಂದು ಪ್ರತೀತಿ ಇದೆಯಂತೆ. ಹಾಗಾಗಿ ಅದರಲ್ಲಿ ಯಾವಾಗಲೂ ಹೊಗೆ ಆಡ್ತಾನೆ ಇರುತ್ತೆ. ಸ್ವಲ್ಪ ಆದರೂ ಬೆಂಕಿ ಹಾಕಿರ್ತಾರೆ ಅದರಲ್ಲಿ. ಇಲ್ಲಿ ಭಟ್ರು ಹೇಳಿದ ಪ್ರಕಾರ ಯಾವತ್ತು ಗೊತ್ತಿಲ್ಲ, ಮಾತ್ರ ಹುಲಿ ಬಂದಿತ್ತಂತೆ. ಅಲ್ಲಿ ಗುಹೆ ಇದೆ ಅಲ್ಲ, ಸೊ ಅದು ಅಂದರೆ ಈ ತಾಯಿ ಅವರದ್ದು ವಾಹನ ಅಂತ ಹೇಳಿ. ನಾನು ಆ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಹೊಗೆ ಬರೋದು, ಅದು ಆಲ್ರೆಡಿ ಹೇಳಿರ್ತೀನಿ ನಾನು. ಸೊ ಅದು ಏನಂದರೆ ಚಳಿ ಕಾಯಿಸಿ ಹೋಗುತ್ತಂತೆ, ಆ ಥರ ಪ್ರತೀತಿ ಇದೆ ಅಂತೆ. ಮಳೆ ಬಂತು. ಈ ದೇವಸ್ಥಾನದ ಇನ್ನೊಂದು ವಿಶೇಷ ಅಂತಂದರೆ ಇಲ್ಲಿಯ ಊಟ ಹೇಗಿರ್ತದೆ ಅಂತ ಹೇಳಿದರೆ ಮದುವೆ ಊಟ ಥರ ಇರ್ತದೆ ಅಂತ ಹೇಳ್ತಾ ಇದ್ದರು. ನಾನು ಕೇಳಿದ್ದೆ ಅಷ್ಟೇ, ಬಟ್ ನೋಡಿರಲಿಲ್ಲ, ಹಾಗೆ ತಿಂದಿರಲಿಲ್ಲ. ಬಟ್ ಆವತ್ತು ನಮಗೆ ಅದನ್ನು ತಿನ್ನೋ ಭಾಗ್ಯ ಕೂಡ ಸಿಕ್ಕಿತ್ತು ನಮಗೆ. ಸೊ ವೆರೈಟೀಸ್ ಆಫ್ ಫುಡ್ ಇತ್ತು. ನಾರ್ಮಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಅನ್ನ, ಸಾಂಬಾರು, ಪಾಯಸ ಇರ್ತದೆ. ಬಟ್ ಇಲ್ಲಿ ಡಿಫ್ರೆಂಟ್ ಕೋಸಂಬರಿ, ಹಾಗೆಯೇ ಪಲ್ಯ, ಮತ್ತು 2 ಥರದ ಪಲ್ಯ ಇತ್ತು, ಸಾಂಬಾರು 2 ಥರದ್ದು, ಪಾಯಸ 2 ಥರದ್ದು, ಮೊಸರು, ಮಜ್ಜಿಗೆ ಹಾಗೆಲ್ಲ ವೆರೈಟೀಸ್ ಎಲ್ಲ ಇತ್ತು. ನಾವು ಅದನ್ನು ಸ್ವೀಕರಿಸಿ ಅಂದರೆ ತಿಂದು ನೆಕ್ಸ್ಟ್ ನಾವು ಮನೆ ಕಡೆಗೆ ಹೊರಟ್ವಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಿದೆ ನಮಗೆ. ಎಲ್ಲ ಚಂಡಿಯಾಗಿ ಬಂದಿದ್ವಿ. ಹೊರಗಡೆ ಬರೋಷ್ಟರಲ್ಲಿ ಇವರು ನಮ್ಮ ಹತ್ರ ಮಾತಾಡಲಿಕ್ಕೆ ಅಂತ ಬಂದಿದ್ರು ಇವರು.
ಮಳೆಯಲ್ಲಿ ಐಸ್ ಕ್ರೀಮ್ ತಿಂತಿದ್ದೇವೆ ಗೈಸ್. ಇಲ್ಲಿ ನೋಡಿ ಮಳೆ ಬರ್ತಿದೆ, ನಾವಿಲ್ಲಿ ಐಸ್ ಕ್ರೀಮ್ ತಿನ್ಲಿಕ್ಕೆ ಬಂದಿದ್ದೇವೆ. ನಮ್ದು ಮುಖ ನೋಡ್ಲಿಕ್ಕಾಗಲ್ಲ ಏನೋ ಮಾರ್ರೆ, ನಿಮ್ದು ಸಹ ನೋಡ್ಲಿಕ್ಕಾಗಲ್ಲ, ನಮ್ದು ಸಹ ನೋಡ್ಲಿಕ್ಕಾಗಲ್ಲ. ಒಬ್ಬೊಬ್ರು ಮಳೆಯಲ್ಲಿ ಇದಾಗ್ಬಿಟ್ಟಿದೆ. ಇದು ನಾವು ಉಡುಪಿಗೆ ಬಂದು ರೀಚ್ ಆದಮೇಲೆ ಹಾಗೆ ಒಂದು ತಿನ್ಲಿಕ್ಕೆ ಅಂತೇಳಿ ಹೋಗಿದ್ವಿ. ಹಾಗೆ ಅದನ್ನು ತಿಂತ ಅಲ್ಲಿಯ ಮಾಲ್ ಸುತ್ತಾಕ್ತಾ ಇದ್ವಿ. ಇಲ್ಲಿ ನಾವು ಮೇಲೆ ಹತ್ಕೊಂಡು ಬಂದಿದ್ವಿ, ಬಟ್ ಅವಳಿಗೆ ಹತ್ಲಿಕ್ಕೆ ಇದಾಗಿತ್ತು, ಹಾಗಾಗಿ ನಾವೆಲ್ಲ ಜೋರು ನಗ್ತಾ ಇದ್ವಿ. ನನಗೆ ಬರ್ಲಿಕ್ಕಾಗಲ್ಲ ಪಾಪ, ಅವಳ ಮುಖ ನೋಡಿ ಗೈಸ್, ಮುಖ ನೋಡಿ. ಓಕೆ, ಇಷ್ಟಿತ್ತು ಈ ನನ್ನ ವ್ಲಾಗಲ್ಲಿ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಳ್ತೇನೆ. ಹಾಗೆ ನೆಕ್ಸ್ಟ್ ನೀವು ಈ ಕಡೆ ಬಂದಾಗ ತಪ್ಪದೆ ಆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.